ನಮಸ್ತೆ. ಇವತ್ತು ನಾನು ವಿಡಿಯೋದಲ್ಲಿ ಗಾರ್ಡನ್ ವಿಡಿಯೋ ಅಲ್ಲ, ಸ್ವಲ್ಪ ಒಂದು ಕಷಾಯ ಮಾಡೋದು ತೋರಿಸ್ತಾ ಇದ್ದೀನಿ. ಹೊಟ್ಟೆ ನೋವಿಗೆ ತುಂಬ ಒಳ್ಳೆಯದಂತೆ. ನಮ್ಮ ತಂಗಿಗೆ ಹೊಟ್ಟೆ ನೋವು ಅಂದಿದ್ದಕ್ಕೆ ನಾನು ಅದನ್ನು ಸೊಪ್ಪು ಕಿತ್ಕೊಂಡು ಹೋಗ್ತಾ ಇದ್ದೀನಿ. ಇದು ಯಾವುದು ಅಂದರೆ ದಾಳಿಂಬೆ ಗಿಡದ್ದು ಸೊಪ್ಪು. ಎಳೆ ಸೊಪ್ಪಾದರೆ ಇನ್ನೂ ಒಳ್ಳೆಯದು. ಎಳೆದು ಇರಲಿಲ್ಲ, ಆದರೂ ಪರವಾಗಿಲ್ಲ, ಸುಮಾರಾಗಿ ಎಳೆದಾಗಿರುತ್ತಲ್ಲ ಆ ಥರ ಸೊಪ್ಪೆಲ್ಲ ಹುಡುಕಿ ತಗೊಂಡೋಗ್ತಾಯಿದ್ದೀನಿ. ತಗೊಂಡೋಗಿ ಆ ಕಷಾಯ ಮಾಡೋದು ಹೆಂಗೆ ಅಂತ ತೋರಿಸ್ತಾಯಿದ್ದೀನಿ. ಹೊಟ್ಟೆ ನೋವು, ಆಮೇಲೆ ಲೂಸ್ ಮೋಷನ್ನು, ಆ ಥರ ಹೊಟ್ಟೆ ಎಲ್ಲ ಒಂಥರ ಗುಡು ಅನ್ನುತ್ತಲ್ವ ಒಬ್ಬೊಬ್ಬರಿಗೆ. ಆ ಥರ ಇದ್ದವರು ಇದನ್ನು ಒಂದು ದಿನಕ್ಕೆ ಸರಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು. 3 ದಿನ 4 ದಿನ ಒಂದು ಸರಿಗೆ ಸ್ವಲ್ಪ ಆರಾಮಾಗುತ್ತೆ. ಆರಾಮಾಗಿಲ್ಲ ಅಂದರೆ 2 ದಿನ 3 ದಿನ ನೀವು ಕಂಟಿನ್ಯೂ ಮಾಡ್ಕೋಬೋದು. ಅದು ಹೆಂಗೆ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಯಾರಿಗಾದರೂ ಉಪಯೋಗ ಆಗುತ್ತೆ ಅಂತ ಅದನ್ನು ಹಂಗೆ ಮಾಡ್ತಾಯಿದ್ನಲ್ಲ, ವಿಡಿಯೋ ಮಾಡಿ ನಿಮ್ಗೆ ಹಾಕ್ತಾಯಿದ್ದೀನಿ. ದಾಳಿಂಬೆ ಗಿಡ ಇದ್ರಿಗಿನ ನೀವು ಆ ಥರ ಮಾಡ್ಕೋಬೋದು. ದಾಳಿಂಬೆ ಗಿಡ ಇಲ್ಲ ಅಂದ್ರೂ ದಾಳಿಂಬೆ ಸಿಪ್ಪೆಯಿಂದನೂ ಮಾಡ್ಕೋಬೋದು ಅಂತ ಕೇಳಿದ್ದೀನಿ. ಹಂಗೇನಾರು ಇದ್ದರೆ ನೀವು ಆ ಥರ ಮಾಡ್ಕೊಳ್ಳಿ. ಇದು ವಿಡಿಯೋಗಳು ಮಾಡಿ ಅದು ಯಾವ ಥರ ತೋರಿಸ್ತೀನಿ. ಸಿಪ್ಪೆದಾದರೂ ಅದೇ ಥರನೇ ಮಾಡೋದು. ಇವಾಗ ನೋಡಿ, ಇದು ನಾನು ಮೊನ್ನೆ ಪ್ರೂನ್ ಮಾಡಿದ್ದೆ. ಚಿಗುರಷ್ಟಿಲ್ಲ, ಇದ್ದಿದ್ರಲ್ಲೇ ಸ್ವಲ್ಪ ಎಲೆಗಳನ್ನೊಂದೇ ತೆಗೆದುಬಿಟ್ಟು ನಾನು ತಗೊಂಡೋಗ್ತಾಯಿದ್ದೀನಿ. ಇದು ಬೆಳಗ್ಗೆ ಟೈಮಲ್ಲ, ಸುಮಾರು 10:30 ಆಗಿತ್ತು. ಟಿಫನ್ ಆದಮೇಲೆ ಕೊಡ್ತಾಯಿದ್ದೀವಿ. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲನೂ ತೊಗೋಬಾರ್ದಿದ್ದು, 1 ಟೈಮ್ ತೊಗೊಳ್ಳಿ ಸಾಕು. ಬೆಳಗ್ಗೆ ಆಳೊಟ್ಟೆ ತೊಗೊಂಡ್ರೆ ಇನ್ನೂ ಒಳ್ಳೆಯದು. ಅಕಸ್ಮಾತ್ ಆಗಿಲ್ಲ ಅಂದಾಗ ನೀವು ಟಿಫನ್ ಮಾಡಿ ಆದರೂ ತೊಗೋಬೋದು. ಆ ಥರ ನೋಡಿ, ಈ ಥರ ಚಿಗುರು ಕೆಂಪಗಿರುತ್ತೆ. ಆ ಥರದ್ದಾದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಮೊನ್ನೆ 1-2 ಸರಿ ಅವಳಿಗೆ ಮಾಡಿಕೊಟ್ಟಿದ್ದೀನಿ. ಇದು 3ನೇ ಸರಿ ಮಾಡಿಕೊಟ್ಟಾಗ ನಿಮಗೆ ವಿಡಿಯೋ ತೋರಿಸ್ತಾ ಇರೋದು. ಅದನ್ನು ನಾನು 2 ಸರಿ ಮಾಡಿದ್ನಲ್ಲ, ಹಂಗೆ ಇನ್ನೂ ಬೇರೆಯವ್ರಿಗೆ ಉಪಯೋಗ ಆಗುತ್ತೆ ಅಂತ ವಿಡಿಯೋ ಮಾಡಿದೆ. ಹಂಗೆ ನಾನು ದಾಳಿಂಬೆ ಎಲೆಗಳಿಂದ ಅಥವಾ ಗಿಡ ಇದ್ದರೆ ಎಲೆಗಳಿಂದ ಮಾಡ್ಬೋದು. ಗಿಡ ಇಲ್ಲ ಅಂದರೆ ಹಣ್ಣಿನ ಸಿಪ್ಪೆಯಿಂದನೂ ಮಾಡ್ಬೋದು. ಹಣ್ಣಿನ ಸಿಪ್ಪೆದು ನನಗೆ ಅಷ್ಟಾಗಿ ಗೊತ್ತಿಲ್ಲ, ಇದು ಗೊತ್ತು, ನಮ್ಮಣ್ಣ ಹೇಳಿದ್ದಾರೆ. ಅದರಿಂದ ನಮ್ಮಣ್ಣ ಒಂದೊಂದು ಸ್ವಲ್ಪ ಆಯುರ್ವೇದಿಕ್ ಮೆಡಿಷನ್ ಹೇಳ್ತಾ ಇರ್ತಾರೆ. ಅದನ್ನು ಅವ್ರನ್ನ ಕೇಳಿಬಿಟ್ಟು ಮಾಡ್ತಾ ಇರೋದು. ಇವಾಗ ಸಿಪ್ಪೆ ಅದು ಎಲೆಗಳೆಲ್ಲ ತಂದಿದ್ದೀನಲ್ಲ, ಸಿಪ್ಪೆ ಅಲ್ಲ, ಎಲೆಗಳೆಲ್ಲ ತಂದಿದ್ದೀನಲ್ಲ, ಅದನ್ನೆಲ್ಲ ತೊಳೆದ್ಬಿಟ್ಟು ಒಂಚೂರು ಚೆನ್ನಾಗಿ ಇದು ಪಾತ್ರೆಗೆ ಹಾಕ್ಕೊಂಡು, ಎಲೆಗಳೆಲ್ಲ ನೀವೇನು ಜಜ್ಜೋದೇನು ಬೇಡ, ಡೈರೆಕ್ಟ್ ಹಂಗೆ ಎಲೆಗಳು ಹಾಕ್ಕೊಂಬಿಟ್ಟು ಸ್ವಲ್ಪ 1 ಲೋಟ 1.5 ಲೋಟ ನೀರು ಹಾಕ್ಕೋಬೇಕು. 1 ಲೋಟ ಆಗೋವರೆಗೂ ಕುದಿಸ್ಬೇಕು ಚೆನ್ನಾಗಿ. ಅದಕ್ಕೆ ನೀವು ಸಕ್ಕರೆ ಬೆಲ್ಲ ಯಾವ್ದು ಬೇಕಾದ್ರೆ ಹಾಕ್ಕೋಬೋದು. ಜೇನುತುಪ್ಪ ಬಿಸಿದಕ್ಕೆ ಹಾಕೋಕ್ಕಾಗಲ್ಲ. ಬಿಸಿ ಕುಡಿದ್ರೆ, ತಣ್ಣಗೆ ಮಾಡ್ಕೊಂಡು ಕುಡಿಯೋರು ಬೇಕಾದ್ರೆ ಜೇನುತುಪ್ಪ ಹಾಕ್ಕೋಬೋದು. ಇವಾಗ ನಾನು ಬೇಯಕ್ಕಿಟ್ಟಿದ್ದೀನಿ, 1.5 ಲೋಟ ನೀರು ಹಾಕಿದ್ದೀನಿ. ಅದಕ್ಕೆ ಅದು ಬೆಂದ ಮೇಲೆ ಆ ನೀರು ಕಲರ್ ನೋಡಿ ಯಾವ ಥರ ಚೇಂಜ್ ಆಗುತ್ತೆ ಅದರದ್ದು ಅಂತ ತೋರಿಸ್ತೀನಿ. ನೋಡಿ ಯಾವ ಥರ ಕುದೀತಾ ಇದೆ. ಅದು 1 ಗ್ಲಾಸ್ ಆಯಿತು ಅಂತ ನಿಮಗೆ ಗೊತ್ತಾದ ತಕ್ಷಣ ಅದನ್ನು ಇಳಿಸ್ಬಿಟ್ಟು ಫಿಲ್ಟ್ರ್ ಮಾಡ್ಕೊಂಡು ಕುಡಿಯೋದು. ಸಕ್ಕರೆ ಬೆಲ್ಲ ಅಥವಾ ತಣ್ಣಗೆ ಮಾಡ್ಕೊಂಡು ಜೇನುತುಪ್ಪ ಯಾವ್ದಾದ್ರು ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಮಾಡ್ಬೋದು. ನೋಡಿ ಕಲರೆಲ್ಲ ಚೇಂಜ್ ಆಗಿದೆ. ಎಲೆಗಳಲ್ಲಿರೋ ಮೆಡಿಷನ್ ವ್ಯಾಲ್ಯೂ ಎಲ್ಲ ಬಂದಿದೆ ನೀರಲ್ಲಿ. ಇವಾಗ ಅದನ್ನು ಕುಡಿಸ್ತೀವಿ. ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತು. ನಮ್ಮ ಅಣ್ಣನ ಕೇಳಿ ಮಾಡಿದ್ದು. ಅದರಿಂದ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಅದನ್ನು ಕಷಾಯ ಅವಳಿಗೆ ಕೊಡ್ತೀನಿ. ನಮಸ್ತೆ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.